ನಾನು ಹೋಗಿ ಬರ್ತೀನಿ. ಕೇಶವ, ಅಭಿ ಸಿಕ್ಕಿದ್ನಾ? ಇಲ್ಲ ಅಪ್ಪ, ನಿಮಗೂ ಕಾಣಿಸ್ಲಿಲ್ವಾ? ಇಲ್ಲ ಕಣೋ. ಅಭಿ ಎಲ್ಲಿ ಹೋಗಿರ್ತಾನಪ್ಪ? ಅದೇ ಅರ್ಥ ಆಗ್ತಿಲ್ಲ ಕೇಶವ. ಅಭಿ ಫೋಟೋ ತೋರಿಸಿ ಯಾರನ್ನೇ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ನಾನು ಕೂಡ ಅಭಿ ಬಗ್ಗೆ ಅಲ್ಲಿ ಕೇಳ್ದೆ ಅಪ್ಪ, ನೋಡಿಲ್ಲ ಅಂತಿದಾರಪ್ಪ. ಅಪ್ಪ, ಒಂದು ಕೆಲಸ ಮಾಡೋಣವಾ? ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡ ಕೇಶವ, ಆಗ ಮಾಡಿದ್ರೆ ಜೈ ಸರ್ ಗೊತ್ತಾಗ್ಬಿಡುತ್ತೆ. ಮತ್ತೆ ಏನ್ ಮಾಡೋದಪ್ಪ? ನನಗೆ ಗೊತ್ತಿರೋ ಹಾಗೆ ಗಂಗಾ ಮೇಡಮ್ ಅವ್ರನ್ನ ಬಿಟ್ಟು ಅಭಿ ಇರಲ್ಲ. ಎಲ್ಲಿಗೆ ಹೋಗಿದ್ರು ಸಂಜೆ ಒಳಗೆ ಬಂದ್ಬಿಡ್ತಾನೆ. ಅಲ್ಲಿವರೆಗೂ ಎಲ್ಲಿರ್ತಾನಪ್ಪ? ಯಾವುದಾದ್ರೂ ದೇವಸ್ಥಾನದಲ್ಲಿ ಇರ್ತಾನೆ. ನಾವು ಹೋಗಿ ದೇವಸ್ಥಾನದಲ್ಲಿ ಹುಡ್ಕೋಣ. ನೀನು ರಾಮನ್ ದೇವಸ್ಥಾನಕ್ಕೆ ಹೋಗು, ನಾನು ಶಿವನ್ ದೇವಸ್ಥಾನಕ್ಕೆ ಹೋಗ್ತೀನಿ. ವಾಪಸ್ ಮತ್ತೆ ಇಲ್ಲಿಗೆ ಬರೋಣ. ಹಾ ಅಪ್ಪ, ಅಭಿ ಖಂಡಿತವಾಗ್ಲೂ ಸಿಗ್ತಾನಲ್ವಾ ಅಪ್ಪ? ಸಿಗ್ತಾನೆ ಕಣೋ ಕೇಶವ. ಗಂಗಾ ಮೇಡಮ್ ಅವ್ರ ಒಳ್ಳೆತನ, ಜೈಸರ್ ಆಶೀರ್ವಾದ ಅಭಿನ ರಕ್ಷಣಾ ಕವಚದಾಗಿ ಕಾಪಾಡುತ್ತೆ. ಅಭಿ ಎಲ್ಲೇ ಇದ್ರೂ ಕ್ಷೇಮವಾಗಿರ್ತಾನೆ. ಇಡಿಯಟ್. ಏಯ್, ಕಣ್ಣೆಲ್ಲಿಟ್ಕೊಂಡು ನಡೀತಾ ಇದ್ಯಾ? ರೋಡ್ ಮೇಲಿದ್ದಾಗ ಕೇರ್ಫುಲ್ ಆಗಿರ್ಬೇಕು ಅಂತ ಗೊತ್ತಿಲ್ವಾ? ನಾನು ಬ್ರೇಕ್ ಹಾಕೋದು ಸ್ವಲ್ಪ ಲೇಟ್ ಆಗಿದ್ರೆ ಆನ್ ದ ಸ್ಪಾಟ್ ಮೇಲ್ ಹೋಗಿರ್ತಾ ಇದ್ದೆ. ಈ ಆಂಟಿ ಏನಕ್ಕೆ ಅಚ್ಚು ನಮ್ಮ ಅಮ್ಮನ ಥರನೇ ಇದ್ದಾರೆ, ಅದಕ್ಕೇನಾ ಇವರಮ್ಮ ನಮ್ಮಮ್ಮನ ಹತ್ರ ಬರೋದು? ಈ ಆಂಟಿಗೆ ನಮ್ಮಮ್ಮಂಗೆ ರೂಪ ಆಂಟಿಗೆ ಏನಾದ್ರು ರಿಲೇಷನ್ ಇದೆಯಾ? ಏನು ನಾನು ಮಾತಾಡ್ತಾ ಇದ್ರೆ ಸೈಲೆಂಟ್ ಆಗಿದ್ಯಾ? ಕಿವುಡಾನಾ? ಮಾತು ಬರಲ್ವಾ? ನಾನೇನು ಕಿವುಡ ಮೂಗ ಅಲ್ಲ. ಈ ಪೌರುಷಕ್ಕೇನು ಕಮ್ಮಿ ಇಲ್ಲ. ಆದ್ರೂ ನಾನು ಯಾವಾಗ ಕಾಣಿಸಿದ್ರು ಕಣ್ಣು ಮಿಟ್ಸ್ತೇನೆ ನನ್ನ ನೋಡ್ತಿಯಲ್ಲ, ಯಾಕೆ? ನನ್ನ ಫೇಸಲ್ಲಿ ಸಿನಿಮಾ ಏನಾದರೂ ಕಾಣಿಸ್ತಾ ಇದೆಯಾ? ಅಮ್ಮಂಗೂ ಈ ಆಂಟಿಗೂ ಎಷ್ಟು ವ್ಯತ್ಯಾಸ ಇದೆ. ನೋಡೋದಕ್ಕಿಬ್ರು ಒಂದೇ ಥರ ಇದ್ರು. ಅಮ್ಮ ದೇವತೆ ಥರ ಇದ್ರೆ ಇವ ಆಂಟಿ ದೆವ್ವ ಥರ ಇದ್ದಾರೆ. ಏನು ಮತ್ತೆ ಸೈಲೆಂಟ್ ಆದೆ? ಮೈಂಡ್ ವಾಯ್ಸಾ? ರೋಡ್ ಹೇಗ್ ದಾಟಬೇಕೋ ನಿಮ್ಮಮ್ಮ ನಿನ್ನ ಕಲಿಸ್ಲಿಲ್ವಾ? ನನಗೇನಾರು ಹೇಳಿ, ನಮ್ಮ ಅಮ್ಮಂಗೇನೋ ಅನ್ಬೇಡಿ. ಓಹೋ,
ಮದರ್ ಸೆಂಟಿಮೆಂಟಾ? ಹೌದು, ನನ್ ಜೈ ಏನು ನಿನ್ ಹಿಂದೆ ಬಿದ್ದಿದ್ದಾನೆ? ಆ ಥರ ಏನಿದ್ಯೋ ನಿನ್ನಲ್ಲಿ? ಅದನ್ನ ಅವನ ಹತ್ರ ಕೇಳಿ, ನನ್ನ ಹತ್ರ ಅಲ್ಲ. ಅವನು ಸರ್ ಅನ್ನೋ. ಜೈ ನಿನ್ ಹಿಂದೆ ಬಿದ್ದಿದ್ದಾನೆ ಅಂತ ಚೀಪ್ ಆಗೋದ್ನಾ ಬಾರಿಸ್ಬಿಡ್ತೀನಿ. ಆದ್ರೂ ನಿನ್ನಂತ ರೋಡ್ ಸೈಡ್ ಕಿಡ್ನ ಎನ್ಕರೇಜ್ ಮಾಡೋದು ಜೈ ತಪ್ಪು. ಯಾರನ್ನ ಎಲ್ಲಿಡ್ಬೇಕೋ ಜೈಗೆ ಸ್ವಲ್ಪನೂ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ ಆಂಟಿ, ನಾನೇನು ರೋಡ್ ಸೈಡ್ ಕಿಡ್ ಅಲ್ಲ, ಫುಟ್ಪಾತ್ ಅವನಂತೂ ನಾನು ಅಲ್ವೇ ಅಲ್ಲ. ಏನೋ ನಮ್ಮಮ್ಮನ ಆಗಿದ್ದೀರಾ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ ಹೇಳು. ಯು ನೋ ಹೂ ಆಮ್ ಐ? ಗೆಟ್ ಲಾಸ್ಟ್ ಯು ಬ್ಲಡಿ ಲಿಟಲ್ ರಾಸ್ಕಲ್. ಏನೋ ನಮ್ಮಮ್ಮನ ಆಗಿದ್ದೀರಾ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಅವ್ರಮ್ಮನ ಹಾಗಿರೋದು ಅಂದ್ರೇನು? ಆ ಹುಡುಗ ಹೇಳ್ದಾಗೆ ನಾನು ಅವ್ರಮ್ಮನ ಹಾಗೆ ಇರೋದು ಅಂದ್ರೆ ನೋ ವೇ. ಈ ಡರ್ಟಿ ಫೆಲೋಗೆ ಗಂಗಾ ಮದರ್ ಆಗಿರೋ ಚಾನ್ಸೇ ಇಲ್ಲ. ಇನ್ ಕೇಸ್ ಮಾಮ್ ಇವ್ರನ್ನ ರೆಗ್ಯುಲರ್ ಆಗಿ ಮೀಟ್ ಆಗ್ತಿರೋದಕ್ಕೆ ಮಾಮ್ ಮೇಲಿನ ಇಷ್ಟದಿಂದ ಹಾಗೆ ಹೇಳದ್ನಾ? ಒಬ್ಬ ಚಿಕ್ಕ ಹುಡುಗನ ಮಾತನ್ನು ಕೇಳಿ ತುಂಬ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಲೀವ್ ಇಟ್ ನಿತ್ಯ. ಇದೇನೋ ಅಶುಭದ ಸಂಕೇತ ಕಲ್ಪನಾ. ಮೇಡಮ್ ಅವ್ರು ಚೆನ್ನಾಗಿದ್ದಾರೆ ಸರ್. ಹಲೋ ಎ ಸಿ ಪಿ ಅವರೇ. ಹಲೋ ಜೈ ಅವರೇ, ಏನು ಸರ್ ಇದು? ನಿಮ್ಮ ವೈಫ್ ಸಿಕ್ಕಿದ ಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡದೆ ನಿಲ್ಲಿಸ್ಬಿಟ್ಟಿದ್ದೀರಾ? ಹಾಗೇನೂ ಇಲ್ಲ ಸರ್. ಯು ಆರ್ ಆಲ್ವೇಸ್ ಮೈ ವೆಲ್ ವಿಷರ್, ಮೈ ಫ್ಯಾಮಿಲಿ ಫ್ರೆಂಡ್ ಆಲ್ಸೋ. ಥ್ಯಾಂಕ್ ಯು. ಏನು ಜೈ ಅವರೇ, ಡಲ್ ಆಗಿದ್ದೀರಾ? ನಥಿಂಗ್ ಸರ್. ಫ್ರೆಂಡ್ ಅಂದರೆ ಈಗಷ್ಟೇ ನನ್ನ ಜೊತೆ ಶೇರ್ ಮಾಡ್ಕೊಳಲ್ವಾ? ಗಂಗನಿಗೆ ಹಳೆದನ್ನು ನೆನಪು ಮಾಡ್ತಾ ಹತ್ರ ಆಗೋ ಪ್ರಯತ್ನದಲ್ಲಿ ಅಭಿಗೆ ದೂರ ಆಗ್ತಿದ್ದೀನಿ. ದಿನೇ ದಿನೇ ಅವನಿಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗ್ತಿದೆ. ಒಂದು ಕಡೆ ಗಿಲ್ಟ್ ಆದರೆ ಇನ್ನೊಂದು ಕಡೆ ನೋವಾಗ್ತಿದೆ. ಐ ಆಮ್ ಸಾರಿ ಜೈ ಅವರೇ. ನಿಮ್ಮ ಥರ ಸಿಚುಯೇಷನ್ ಯಾವ ಹಸ್ಬೆಂಡ್ಗೂ ಫಾದರ್ಗೂ ಬರಬಾರ್ದು. ಬಟ್ ಸದ್ಯದಲ್ಲೇ ಗಂಗಾ ಅವ್ರಿಗೆ ಹಳೆದೆಲ್ಲ ನೆನಪಾಗುತ್ತೆ. ನಿಮ್ಮ ಮಗ ನಿಮ್ಮನ್ನ ಲವ್ ಮಾಡ್ತಾನೆ. ಧೈರ್ಯವಾಗಿರಿ. ಥ್ಯಾಂಕ್ ಯು ಎ ಸಿ ಪಿ ಅವರೇ. ಟೈಮ್ ಮಾಡ್ಕೊಂಡು ಒಂದಿನ ನಿಮ್ಮ ಮನೆಗೆ ಬರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಹೌದು ಜೈ ಅವರೇ, ನಿಮ್ಮ ಮನೆಗೆ ಬನ್ನಿ ಅಂತೀರಾ, ಗಂಗಾ ಅವ್ರ ಮನೆಗೆ ಬನ್ನಿ ಅಂತೀರಾ? ಜೈ ಅವರೇ, ನಿಮ್ಮ ಆಂಟಿ ಏನು ಟೆನ್ಷನ್ನಲ್ಲಿ ಸ್ಟೇಷನ್ ಬಂದಿದ್ದಾರೆ? ನಮ್ಮ ಆಂಟಿ ಅಲ್ಲಿಗೆ ಬಂದ್ರಾ? ಹಾಯ್ ಮೇಡಮ್, ಹೇಗಿದ್ದೀರಾ? ಎ ಸಿ ಪಿ ಅವರೇ, ಬೇಗ ಕಂಪ್ಲೇಂಟ್ ತಗೊಳ್ಳಿ. ಕಂಪ್ಲೇಂಟ್ ಯಾಕೆ? ಕಂಪ್ಲೇಂಟ್ ಏನು ಮೇಡಮ್? ನಮ್ಮ ಅಭಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅವನನ್ನ ಬೇಗ ಹುಡುಕ್ಬೇಕು. ಏನು? ಅಭಿ ಮಿಸ್ ಆಗಿದಾನ? ಯಾವಾಗ? ಹಲೋ ಎ ಸಿ ಪಿ ಅವರೇ. ಹಲೋ. ಓ ಶಿಟ್. ಹಲೋ ಹಲೋ. ಜೈ ಮೊದಲೇ ಡಿಸ್ಟರ್ಬ್ ಆಗಿದ್ದಾರೆ. ಈ ನ್ಯೂಸ್ ಕೇಳಬಾರ್ದಿತ್ತು. ಹಲೋ
number you're calling is currently not reachable. Please try again after some time. 3 hours ಬ್ಯಾಕ್ ಮನೆಯಿಂದ ಹೊರಟೋಗಿದ್ದಾನೆ ACP ಅವರೇ. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಈ ವಿಷಯ ಜೈ ಅವ್ರಿಗೆ ಗೊತ್ತಾ? ಇಲ್ಲ ACP ಅವರೇ, ಜೈ ಗೊತ್ತಾದ್ರೆ ಟೆನ್ಷನ್ ಮಾಡ್ಕೋತಾನೆ. ನಿನ್ನೆ ಕೂಡ ಜೈ ಮನೆಯಲ್ಲಿ ಅಭಿಗೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಓಕೆ ಮೇಡಮ್, ಇನ್ ಕೇಸ್ ಜೈ ಅವ್ರು ನಿಮಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಬೇಡಿ. ಅಭಿ ಸಿಗೋವರೆಗೂ ಈ ಮ್ಯಾಟರ್ನ ಹೈಡ್ ಮಾಡಿ. ಜೈಯೇ ಕಾಲ್ ಮಾಡ್ತಿದ್ದಾನೆ. ಆಂಟಿ ಕೂಡ ಫೋನ್ ಕಟ್ ಮಾಡ್ತಿದ್ರಲ್ಲ, ಯಾಕೆ? ಅಭಿಗೇನಾಯ್ತು? ಆದಷ್ಟು ಬೇಗ ಅಭಿನ ಹುಡುಕೊಡಿ ACP ಅವರೇ. ಸ್ವಾಮಿ, ಸರ್, ಅಭಿ ಮಿಸ್ ಆಗಿದ್ದಾನೆ, ಕಂಪ್ಲೇಂಟ್ ತಗೊಳ್ಳಿ. ಸರ್ ಮೊದಲು ಈ ಫೈಲ್ ನೋಡಿ ಸರ್. ಏಯ್, ಕಂಪ್ಲೇಂಟ್ ಬಗ್ಗೆ ಹೇಳ್ತಾ ಇದ್ರೆ ಫೈಲ್ ನೋಡು ಅಂತ ಇದೆಯಲ್ಲ, ಯಾಕೆ? ಇದು ಚಿಕ್ಕ ಮಕ್ಕಳು ಮಿಸ್ಸಿಂಗ್ ಕೇಸ್ ಫೈಲ್ ಸರ್. ಈ 1 ತಿಂಗಳಲ್ಲೇ 8 ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಸರ್. ಅಭಿ 9ನೇವನು. ಇಷ್ಟು ಜನ ಮಕ್ಕಳು ಮಿಸ್ ಆಗಿದ್ರು ಏನ್ ಮಾಡ್ತಾ ಇದೀರಾ ನೀವೆಲ್ಲರೂ? ಒಬ್ರಾದ್ರೂ ಸಿಕ್ಕಿದಾರ ಹೋಗ್ಲಿ? ಇಲ್ಲ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋ ಗ್ಯಾಂಗ್ ಕೆಲಸ ಅಂತ ಅನುಮಾನಿಸ್ತಿದ್ದಾರೆ. ಆ ಗ್ಯಾಂಗ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ? ಮೇಡಮ್, ಅದು ಬೇರೆ ರಾಜ್ಯಗಳಿಗೆ ಕರ್ಕೊಂಡು ಹೋಗಿ ಕೈಯೋ ಕಾಲೋ ಇಲ್ಲ ಕಣ್ಣು ತೆಗೆದೋ ಅಂಗವಿಕಲರನ್ನಾಗಿ ಮಾಡಿ ಭಿಕ್ಷೆ ಬೇಡಿಸ್ತಾರೆ ಮೇಡಮ್. ಇಲ್ಲ ಸಾಯಿಸ್ಬಿಟ್ಟು ಆರ್ಗನ್ಸ್ ಮಾರ್ಬಿಡ್ತಾರೆ. ಮೇಡಮ್, ಮೇಡಮ್ ಪ್ಲೀಸ್, ನೀವೇನು ವರಿ ಆಗಬೇಡಿ, ಅಭಿಗೆ ಏನೂ ಆಗಲ್ಲ. ಸ್ವಾಮಿ, ಸಿಟಿಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಅಭಿ ಫೋಟೋನ ಸೆಂಡ್ ಮಾಡು. ಎಲ್ಲರನ್ನೂ ಅಲರ್ಟ್ ಮಾಡು. ಎಲ್ಲ CCTV ಫುಟೇಜ್ನ ಚೆಕ್ ಮಾಡು. ಅಭಿ ಎಲ್ಲೇ ಇದ್ರೂ ವಿತಿನ್ 1 hour ಅಲ್ಲಿ ಕ್ಯಾಚ್ ಮಾಡಬೇಕು. ಎಸ್ ಸರ್. ಹಲೋ, ಮೇಡಮ್ ಪ್ಲೀಸ್ ರಿಲ್ಯಾಕ್ಸ್. ಅಭಿ ಮೈ ಮೇಲೆ ಒಂದು ಚಿಕ್ಕ ಗೆರೆ ಕೂಡ ಬೀಳ್ದಿರೋ ಹಾಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನಡೀರಿ, ಮೊದಲು ಗಂಗಾ ಅವ್ರ ಮನೆಗೆ ಹೋಗೋಣ. ಕಾನ್ಸ್ಟೇಬಲ್ಸ್, ಲೆಟ್ಸ್ ಮೂವ್. ಎಸ್ ಸರ್. ಅಭಿ ಎಲ್ಲಿ ಹೋದ ಜೈ? ಅದೇ ಗೊತ್ತಿಲ್ಲ, ನಾನು ತಕ್ಷಣ ಹೋಗ್ಬೇಕು.
ಅಭಿನ ಹುಡುಕ್ಬೇಕು. ಅಳಿಮಯ್ಯ ಅಳಿಮಯ್ಯ ನಿಂತ್ಕೊಳ್ಳಿ ಮಯ್ಯ. ಮಾವ, side ಬಾ. ಅಯ್ಯಯ್ಯೋ ಅಮ್ಮೋ ಅಮ್ಮೋ ಸೊಂಟ ಮುರಿದೋಯ್ತು ಚಂದ್ರಿಕಾ. ಈಗ ತಳ್ಳಿದ್ನಲ್ಲ ಚಂದ್ರಿಕಾ, ಮೇಲೆ ಇಳಿಸೆ. ಅಯ್ಯೋ ಅಯ್ಯೋ ಹೇಳ್ರಿ ಹೇಳ್ರಿ. ಯಾವ್ದೋ ಹುಡುಗನ್ಗೋಸ್ಕರ ಸ್ವಂತ ಮಾವ ಅಂತಾನು ನೋಡ್ದೆ ತಳ್ಬಿಟ್ಟು ಹೋಗ್ತಿದ್ದಾನಲ್ಲ ಅಜ್ಜಿ. ಆದ್ರೂ ಅಭಿ ಏನಾದ್ರು ಜೈ ಹೆತ್ತ ಮಗನ ಅವನಿಗೋಸ್ಕರ ಯಾಕೆ ಇಷ್ಟ ಸರ? ಅಂದ್ರೆ ಯಾರ ಮಗನೋ ತಪ್ಪಿಸ್ಕೊಂಡ್ರೆ ಜೈಗೆ ಯಾಕಷ್ಟು ಟೆನ್ಷನ್ ಅಂತಿದ್ದೀನಿ ಚಂದ್ರಿಕಾ. ಒಂದು ಚಿಕ್ಕ ಹುಡುಗ ಕಾಣಿಸ್ತಿಲ್ಲ ಅಂದ್ರೆ ಹೀಗ ಮಾತಾಡೋದು? ನಿಮ್ಗೆ ಮನುಷ್ಯತ್ವ ಇದೆಯಾ? ಚೆನ್ನಾಗಿದೆ ಅಜ್ಜಿ. ಯಾರೋ ತಪ್ಪಿಸ್ಕೊಂಡ್ರೆ ನಮ್ಮನ್ನೇನ್ ಮಾಡು ಅಂತೀರಾ? ನಮಗೂ ಕೂಡ ಹೋಗಿ ಹುಡ್ಕೊಂತೀರಾ? ಮನೇಲಿ ಇದೇನ್ ಮಾಡ್ತೀರಾ? ಹೋಗ್ ಹುಡುಕಿ. ಅಯ್ಯಯ್ಯೋ, ಈ ಬಿಸಿಲಲ್ಲಿ ನಾವು ಹುಡ್ಕೋದಂದ್ರೇನು ಅಜ್ಜಿ? ನಿನ್ನೆ ಎಲ್ಲ ತಿರುಗಿದ್ರಿ ಅಲ್ವಣ್ಣ, ಇವತ್ತು ತಿರುಗಿ. ಎಲ್ಲ ನೀವೇ ಹೇಳ್ಬಿಡ್ತೀರಲ್ಲ. ಸ್ವಲ್ಪ ಹೊತ್ತು ಮನೇಲಿ ಇರು ಅಂತೀರಾ, ಸ್ವಲ್ಪ ಹೊತ್ತು ಹೊರಗಡೆ ಹೋಗು ಅಂತೀರಾ. ನಮ್ಗೆ ಸ್ವತಂತ್ರ ಇಲ್ವಾ? ಬಿಟ್ಟಿಯಾಗಿ ತಿನ್ಕೊಂಡ್ ಮನೇಲೆ ಕೂತಿರ್ತೀರಲ್ಲ, ನಿಮಗ್ ಬೇರೆ ಕೆಲಸ ಕಾರ್ಯ ಏನಿದೆ? ಅಭಿನ ಹುಡುಕಿ ಜೈ ದೃಷ್ಟಿಲಿ ಒಳ್ಳೆಯವರು ಅನ್ಸ್ಕೊಳ್ಳಿ. ಇದೇನೋ ಚೆನ್ನಾಗಿದೆ ಚಂದ್ರಿಕಾ. ಅಳಿಮಯ್ಯನ ಹತ್ರ ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ. ಸರಿ ಬಿಡಿ, ಹುಡುಕ್ತೀವಜ್ಜಿ. ಇನ್ಯಾವತ್ತೂ ನಮ್ಮನ್ನ ಆಡ್ಕೊಳಕ್ ಹೋಗ್ಬೇಡಿ. ನಡೀರಿ. ಇಲ್ಲಿ ನೋಡಿ, ಇವತ್ತು ಸಂಜೆವರೆಗೂ ಕಷ್ಟಪಟ್ಟು ಹುಡುಕ್ತಿವಿ. ನಮ್ ಕಷ್ಟನೆಲ್ಲ ಜೈಗೆ ಹೇಳಿ. ಕಷ್ಟ ಏನಿದೆ ಅಣ್ಣ? ಕಾರಲ್ಲಲ್ವಾ ತಿರುಗ್ತೀರಾ? ಕಾಲಲ್ಲೇ ನಡ್ಕೊಂಡು ಹುಡ್ಕಲ್ಲ. ಏನೋ ಒಂದ್ ಮಾಡಿ ಅಭಿನ ಕರ್ಕೊಂಡ್ ಬರ್ತೀವಿ. ನಮ್ಮನ್ನ ಕೆಟ್ಟವರಾಗಿ ನೋಡೋದನ್ನ ನಿಲ್ಲಿಸ್ಬಿಡಿ. ಬನ್ನಿ. ನಡಿಯೇ. ಭಗವಂತ, ನೆನ್ನೆ ತಾನೇ ಅಭಿನ ಸಾವಿನವರೆಗೂ ಕರ್ಕೊಂಡೋಗಿ ಬಂದೆ. ಅಷ್ಟರಲ್ಲೇ ಮತ್ತೆ ಈ ಪರೀಕ್ಷೆ ಯಾಕೆ? ಪ್ರತಿದಿನ ಸಮಸ್ಯೆ, 100 ಕಷ್ಟಗಳು, ಸಾಲು ಸಾಲು ನೋವುಗಳು. ಅಭಿಗೇನಾಗಲ್ಲ ಅಜ್ಜಿ. ಜೈ ಹುಡುಕಿ ಕರ್ಕೊಂಡ್ ಬರ್ತಾನೆ, ನೀವು ಧೈರ್ಯವಾಗಿರಿ. ಇನ್ನೆಲ್ಲಿ ಧೈರ್ಯ ಕಲ್ಪನಾ? ಜೈ ಎಷ್ಟು ಭಯ ಪಡ್ತಿದ್ದಾನೆ ನೋಡ್ದಿಯಲ್ಲ. ಜೈ ಪರಿಸ್ಥಿತಿ ಹೀಗಿದ್ರೆ ಗಂಗಾ ಇನ್ ಹೇಗಿದ್ದಾಳ? ಚಿಕ್ಕ ಹುಡುಗಿ ದಿವ್ಯಾ ಎಷ್ಟು ಅಳ್ತಿದ್ದಾಳೋ. ನಾವೆಲ್ಲ ಇದ್ದು ಕೂಡ ಅವರು ದಿಕ್ಕಿಲ್ದೇ ಇರೋರ್ ಥರ ಆಗಿದ್ದಾರೆ. ಅಯ್ಯೋ ದೇವ್ರೆ.